ವೇದಿಕೆ ಮೇಲೆ ಆಶೀನರಾದ ಎಲ್ಲ ಗುರುಬಂಧುಗಳಲ್ಲೂ ಹಾಗೂ ತಮ್ಮೆಲ್ಲರಲ್ಲೂ ನನ್ನ ವಂದನೆಗಳನ್ನು ತಿಳಿಸುತ್ತಾ, ಸುಖ ಸ್ವರೂಪರೇ, ಇಲ್ಲಿವರೆಗೂ ರಾಮನ ಅನುಭವವನ್ನು ಮಾಡ್ಕೋಬೇಕಂದ್ರೆ ನಾವು ಮೊದಲಿಗೆ ಏನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಹೇಳಿದ್ರು. ಅದಕ್ಕೆ ಅಧಿಕಾರಿಗಳಾಗಬೇಕಲ್ಲ, ಆ ಸ್ಥಿತಿಯನ್ನು ಹೊಂದಾಕ ಅಧಿಕಾರಿಗಳಾಗಬೇಕಲ್ಲ ಹೇಳಿದ್ರು. ಅವ್ರು ನಿಜವಂದ್ರ ಜ್ಞಾನಕ್ಕೆ ಅಧಿಕಾರಿಗಳಾಗಬೇಕಂದ್ರೆ 2ನೇ ಬಂದಿದ್ದವನಿಗೆ ಇದನ್ನ ಹೇಳಿದ್ರು. ಸುಮ್ಮನಾಗದು ವಿಧಿಗಳಂದರೆ ಮುಕುತಿ, ಇದು ನಿತ್ಯ ಇದು ಅನಿತ್ಯ ಎಂಬುದನ್ನು ಅರಿಯಿದೆ. ಹೃದಯಗತವಾದಂತಹ ಭೋಗದ ಇಚ್ಛೆ ಹೊರೆ ಇದೆ, ಒದಲಿ ಸಮಾಧಿ ಸಾಧನವಾರು ಅರಿಯದೆ. ಮುಮುಕ್ಷತ್ವ ಬರದ ಇದನ್ನು ಮಾಡ್ಕೊಳಕ್ಕಾಗುದಿಲ್ಲ ಅಂತ ಸಾಧನ ಚತುಷ್ಟಯಗಳು. ವೇದಾಂತದ ಅನುಭವ ಆಗ್ಬೇಕಂದ್ರೆ, ವೇದಾಂತದ ಅಲ್ಲಿ ನೆಲೆಯಾಗಿ ನಿಲ್ಲಬೇಕಂದ್ರೆ ಈ ಸಾಧನೆಗಳು ಬೇಕು. ಇದರಿಂದ ಆಗುದಿಲ್ಲ ಅಂತ. ಇದು ನಿತ್ಯ ಇದು ಅನಿತ್ಯ ಎಂಬುದು ತಿಳ್ಬೇಕಂದ್ರೆ, ವಿವೇಕ ಜಾಗೃತ ಆಗ್ಬೇಕಂದ್ರೆ, ಮತ್ತೊಂದ್ ಕಡೆ ಹೇಳ್ತಾರ ಜೀವನ ನೀತಿ ಕ್ರಿಯಾಸ್ತ್ರದೊಳಗೆ ಸುಮ್ಮನಾಗದು ವಿಧಿಗಳಂದರೆ ಮುಕುತಿ ಅಂತ ಈಗ ಹೇಳಿದ್ರೆ, ಸುಮ್ಮನಾಗದು ಅರಿವಿನಿಂದಲೇ ಮುಕುತಿ, ನಮ್ಮಿದೆ ಸೆನಿಸುವ ಗುಣಗಣ ಇಲ್ಲದವನಿಗೆ. ಅಲ್ಲಿ ನೀತಿ ಕ್ರಿಯಾಸ್ತ್ರದೊಳಗೆ ಹಿಂಗೆ ಹೇಳ್ತಾರೆ, ಸುಮ್ಮನೆ ಆಗುದಿಲ್ಲ ಅರಿವಿನಿಂದಲೇ ಮುಕುತಿ, ನಮ್ಮಿದೆ ಸೆನಿಸುವ ಗುಣಗಣ ಇಲ್ಲದವನಿಗೆ. ಒಳ್ಳೆ ಗುಣಗಳಿಲ್ಲ ಅಂದ್ರೆ ವಿವೇಕ ಉದಯ ಆಗುದಿಲ್ಲ. ವಿವೇಕ ಬೇಕಂದ್ರೆ ಒಳ್ಳೆ ಗುಣಗಳು ಬೇಕಲ್ಲ. ಒಳ್ಳೆ ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡುವಂತ ಅಲ್ಲಿ ಮೊದಲೇ ಪದ್ಯದೊಳಗೆ ಅದನ್ನು ಹೇಳಿದ್ರು. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡುವಂತ ಅಂದ್ರೆ ಪುಣ್ಯನ ಮಾಡು, ನೀನು ದುರಿತ ಕರ್ಮವನ್ನು ಮಾಡಕ್ ಹೋಗ್ಬೇಡ. ಪುಣ್ಯ ಮಾಡಕ್ಕಾಗಲಿಲ್ಲ ಅಂದ್ರೂ ಸುದ ನೀ ಕೆಟ್ಟ ಕೆಲಸ ಮಾಡ. ಶರೀರ ವಾಣಿ ಮನುಷ್ಯನಿಂದ ನಿನಗೆ ಪುಣ್ಯ ಕೆಲಸ ಮಾಡಕ್ಕಾಗಲಿಲ್ಲ ಅಂದ್ರೂ ಕೂಡ ಇನ್ನೊಬ್ರದ್ದು ಕೆಟ್ಟಾಗ್ಲಿ ಅಂತ ಭಾವಿಸೋಣಕ್ ಹೋಗ್ಬೋದು, ಇನ್ನೊಬ್ರಿಗೆ ಕೇಳಾಗ್ಲಿ ಅಂತ ನೀ ಭಾವಿಸೋಣಕ್ ಹೋಗ್ಬೋದು. ಇದು ದೊಡ್ಡ ಪುಣ್ಯ. ಇದನ್ನ ಮೊದಲಿಗೆ ಮಾಡ್ಕೋಬೇಕಾಗೈತಿ. ನಾವು ಈ ಗುಣ ಬರ್ಬೇಕಾಗೈತಿ ನಾವು ಮೊದಲಿಗೆ. ಅಂದಾಗ ವಿವೇಕವನ್ನು ಹೊಂದಕ್ ಸಾಧ್ಯ ಐತಿ. ಇದು ನಿತ್ಯ ಇದು ಅನಿತ್ಯ ತಿಳುವಳಿಕೆ. ಇದು ತಿಳುವಳಿಕೆ ಬರ್ಬೇಕಂದ್ರೆ ಈ ಗುಣಗಳು ಬೇಕಲ್ಲ, ಒಳ್ಳೆ ಗುಣಗಳು ಬೇಕು. ಆ ಒಳ್ಳೆ ಗುಣಗಳು ಬಂದಾಗ ನನ್ನ ಒಳಗೆ ನಾನು ನೋಡ್ಕೊಂಡಾಗ ಯಾವ್ದು ನಿತ್ಯ ಐತಿದು ಯಾವ್ದು ಅನಿತ್ಯ ಐತಿ. ತಾನೇ ತನ್ನೋಳು ತನ್ನ ನಿಜವನ್ನು ನೋಡಲು ಪರಮಾನಂದಮಯ ಚಿರಕಂಡ ರೂಪನೇನು. ನಾನು ಪರಮಾನಂದಮಯ ಚಿರಕಂಡ ರೂಪನಿದ್ದು ಕೂಡ ನಾ ಏನ್ ನೋಡಾಕತ್ತೀನಿ? ಅನಿತ್ಯ ವಸ್ತುವಿನ ನೋಡಾಕತ್ತೀನಿ. ನಿತ್ಯ ವಸ್ತುವಿನ ಕಡೆ ಗಮನ ಇಲ್ಲ ನಂದು, ಅನಿತ್ಯ ವಸ್ತುವಿನ ನೋಡಾಕತ್ತೀನಿ. ಅದಕ್ಕೆ ನಾನು ನಾನು ಅಂತ ಹೇಳ್ತೀನಿ. ಅವ್ರು ಹೇಳ್ತಾರ ಅದನ್ನ, ಇದು ಸೂತ್ರ ಇಟ್ಟರೋರು, ನೀನ್ ಒಳಗೆ ನೋಡ್ಕೊ. ನೀನು ಯಾವ ರೀತಿ ನೋಡು? ತನು ಬಾಹ್ಯವನ್ನೆಲ್ಲ ಅರಿಯುತ್ತ, ಈ ತನು ಶರೀರ ಈ ಬಾಹ್ಯದ ಏನ್ ತೋರಿಕೆ ಐತಲ್ಲ ಇದನ್ನ ಅರಿಯುತ್ತ. ಇದು ಹೆಂಗೈತಿ ನೋಡ್ಕೊ. ಇದು ನೀತಿ ಐತೋ ಅನಿತ್ಯ ಐತಿ? ಈ ಶರೀರ ಯಾವ ರೀತಿ ಆಗೈತಿ ಅನ್ನೋದನ್ನ ತಿಳ್ಕೊ ನೀನು. ಇದು ನೀತಿ ಐತೋ ಅದು ಅನಿತ್ಯ ಐತು? ಇದು ಪಂಚಮಹಾಭೂತಗಳಿಂದ ಆದಂತ ಶರೀರ. ಇದು ಕೆಟ್ಟ ಹೋಗ್ತೈತಿ, ನೀತಿ ಇದು ಒಂದ್ ಅವಸ್ಥೆ ಒಳಗೈತಿ. ಇದು ಇಲ್ಲಿ 2 ಅವಸ್ಥೆ ಒಳಗಿಲ್ಲ. ಅದಕ್ಕೆ ಇದು ಅನಿತ್ಯ ಐತಿ. ಇದ್ರ ನೀತಿ ಯಾವ್ದೈತಿ?
ಎಚ್ಚರ ಕನಸು ನಿದ್ರೆ ಮೂರು ಅವಸ್ಥೆಗಳೊಳಗೆ ಅರಿವೈತಲ್ಲ, ಅರಿತಿಲ್ಲ ಮೂರು ಅವಸ್ಥೆಗಳನ್ನ ಅರಿವಿತ ನೀ ಬೇರೆ ಸಾಕ್ಷ್ಯ ಇರಲಿಲ್ಲ, ಅದು ನಿತ್ಯ ಐತಿ. ಇದನ್ನ ನಿನ್ನ ಒಳಗೆ ನೋಡ್ಕೋ. ಅರಿವೆ ಎಲೆ ಅರಿವೆ ನಿನ್ನ ತೆರನರಿಯೇ ಮುಕ್ತಿ ಹೌದು ನಿಶ್ಚಯವಂತೆ ಅಂತ. ಅರಿವಿನ ತೆರನ ಅರಿ ಯಾವಾಗಿಲ್ಲಂಗಾಗೈತಿ ನೋಡ್ಕೋ. ಹಿಂದಿದ್ದಿಲ್ಲೋ ಈಗಿದ್ದಿಲ್ಲೋ ಮುಂದಿರೋದಿಲ್ಲೋ ವಿಚಾರ ಮಾಡಿ ನೋಡ್ಕೋ. ಹಿಂದಿನ ಜನ್ಮ ಈ ಜನ್ಮ ಮುಂದೊದಗುವ ಜನ್ಮಗಳು ಬೇರೆ ಬೇರೆ ಆಗಿದ್ರು ಕೂಡ ಇವು ಕರ್ಮಕ್ಕನುಸಾರವಾಗಿ ಬರ್ತಿದ್ರು ಕೂಡ ಅದ್ರೊಳಗೆ ನೀನು ಒಬ್ಬನಾದಿ. ಯಾವ ಕಣ್ಣನ್ರಿ ಅದನ್ನ? ಹಿಂದಿನ ಜನ್ಮದ್ ಗೊತ್ತಿಲ್ಲ, ಮುಂದಿನ ಏನ್ ಗೊತ್ತಾಗುದಿಲ್ಲ. ಈಗಿಲ್ಲ ಅಷ್ಟ. ಯಾರ್ ಕಂಡಾರಿ ಅಂದ್ರೆ ನೋಡ್, ನೀನು ವಿಚಾರ ಮಾಡಿ ನೋಡ್ಕೋ. ಇದು ಕಠಿಣ ಆಗ್ಬೋದು ನಿನಗೆ ತಿಳ್ಕೊನಾಕ. ಎಚ್ಚರ ಕನಸು ನಿದ್ರೆ ಇದನ್ನ ನೋಡ್ಕೋ. ಇದನ್ನ ನೋಡ್ಕೋ. ಮೂರು ಅವಸ್ಥೆ ಒಳಗೆ ನೀನ್ ಅದಿ ಇಲ್ಲೋ ನೋಡ್ಕೋ. ಇದನ್ನ ಅರಿವು ಅನ್ನೋದು ಐತಿಲ್ಲೋ ವಿಚಾರ ಮಾಡಿ ನೋಡ್ಕೋ. ಈ ತರನ ಅರಿವಿನ ಬಾಲ್ಯ ಯೌವನ ವಾರ್ಧಕ್ಯಗಳು, ಬಾಲ್ಯದೊಳಗೂ ಅದಿ, ಯೌವನದೊಳಗೂ ಅದಿ, ಮುಪ್ಪಿನೊಳಗೂ ಅದಿ. ಆದ್ರೆ ಬದಲಾವಣೆ ಆಗಿದ್ದು ಏನ್ ಬದಲಾವಣೆ ಆಯ್ತು? ಶರೀರ ಬದಲಾವಣೆ ಆಯ್ತು, ಮನೋವಿಚಾರಿಗಳ ಬದಲಾವಣೆ ಆಯ್ತು. ನೀನ್ ಅರಿವು ಏನಾದ್ರು ಬದಲಾವಣೆ ಆಯ್ತು ಎಂದು ವಿಚಾರ ಮಾಡ್ಕೋ. ಈ ತರನಾಗಿ ಈ ಕಣ್ಣು ಬಾಯವನ್ನೆಲ್ಲ ನೀ ವಿಚಾರ ಮಾಡಿ ನೋಡ್ಕೋ ಅಂತ ಭಾವನೆ ಬಂದಾಗ ನಿನಗೆ ಅರಿವು ನಾನಂತ ಖಾತ್ರಿ ಆಗುತ್ತೆ. ನೀನ್ ತಪ್ಪು ತಿಳ್ಕೊಂಡು ಈ ಶರೀರ ನಾನಂತ ತಿಳ್ಕೊಂಡು ಒದ್ದಾಡಕತ್ತಿ. ಈ ಶರೀರ ಎಷ್ಟೊತ್ತನ ಇರ್ತತಿ ವಿಚಾರ ಮಾಡಿ ನೋಡ್ಕೋ. ಎಲ್ಲಾ ಶ್ರುತಿ ನಿಗಮಗಳು ಹೇಳ್ತಾವು ಅರಿವ ನೀನು ದೀಪ, ಅರಿವಿನ ಹೊರತಾಗಿ ಇನ್ನೊಂದು ಬೇರೆ ಯಾವ್ದು ಇಲ್ಲ. ಅರಿವಿಗೆ ಅನ್ಯವಾಗಿರೋದು ಎಲ್ಲ ಜಡ ಐತಿ. ಅವು ವಿಕಾರ ಅಂತವು, ನಾಶಕ್ಕವು ಅಂತ ಎಲ್ಲಾ ಶ್ರುತಿಗಳು ಹೇಳ್ತಾವ. ಹೇಳಿದ್ರು ಕೂಡ ನೀ ಏನ್ ಅನ್ಕೊಂಡಿ? ಈ ಶರೀರನ ನಾನು ಅನ್ಕೊಂಡಿ. ಯಾಕೆ ಇದು ನಾನು ನಿಜ ಅಂತ ಇದನ್ನ ಗಟ್ಟಿ ಯೋಚಿಸ್ಕೊಂತಾನೆ. ನಾನು ಬಾಲ್ಯದೊಳಗೆ ಇಟ್ಕೊಂಡು ಇದ ನಾನು ನಿನ್ ಕಣ್ಣು, ನಿನ್ ಕಾಲು, ನಿನ್ ತಲೆ, ನಿನ್ ದುಬ್ಬ, ಇದು ನೀನ ಅಂತ ಈ ಹೆಸರು ನೀನ, ನಾಮ ನೀನ, ರೂಪ ನೀನ ಅಂತ ಇದನ್ನ ಈ ಕೆಲಸ ಮಾಡೋ ನೀನ ಅಂತ ಇದನ್ನ ಗಟ್ಟಿ ಓಡಿಸ್ಕೊಂತ ಹೋಗ್ತೇವೆ ನಾವು. ಅದಕ್ಕೆ ನಾನು ಅಂತ ಗಟ್ಟಿದೆ. ಅದಕ್ಕೆ ಅವ್ರು ಹೇಳ್ತಾರ ಇದು ಹೋಗ್ಬೇಕಂದ್ರ ನಿತ್ಯ ತಿಳುವಳಿಕೆ ಬರ್ಬೇಕು ಅಂತ. ಈ ಸಾಮಾನ್ಯ ತಿಳುವಳಿಕೆ ದೂರಾಗಿ ವಿಶೇಷ ತಿಳುವಳಿಕೆ ಬರ್ಬೇಕಲ್ಲ. ಈ ತಿಳುವಳಿಕೆಯನ್ನು ಮಾಡಿಕೊಡೋರು ಯಾರು? ಅವರ ವೀತ ಗುರುಗಳು. ಆ ಗುರುಗಳನ್ನ ಆಶ್ರಯಿಸಿಕೊಂಡಾಗ ಮಾತ್ರ ಪರಿಣಾಮ ಬೀಳಕ್ ಸಾಧ್ಯ ಐತಿ. ಎಲ್ಲರೂ ಅವರಾಗ ಅದಾವ ತಿಳಿಸ್ಕೊಡ್ತೇವ. ನೀನ ದೇವರಪ್ಪ, ಈ ಶರೀರ ಸುಳ್ಳೈತಿ, ಅದ್ರೊಳಗೆ ಇರುವಂತ ಚೈತನ್ಯ ಮಾತ್ರ ಸತ್ಯ ಐತೆ ಅಂತ ಯಾರು ತಿಳಿಸ್ಕೊಡ್ತೇವೆ ಮಕ್ಕಳಿಗೆ? ಇಲ್ಲ, ನಾನ್ ತಿಳ್ಕೊಂಡಿಲ್ಲ. ಮೊದಲಿಗೆ ನಾನು ತಿಳ್ಕೊಂಡಿಲ್ಲ, ನಾನು ಏನದೇನು ಅನ್ನೋದನ್ನ ನಾನು ತಿಳ್ಕೊಂಡಿಲ್ಲ. ಅದಕ್ಕೆ ಮಕ್ಕಳಿಗೆ ನಿನ್ ಕೈ, ನಿನ್ ಕಾಲು, ನಿನ್ ದುಬ್ಬ, ನಿನ್ ಹನಿ, ನಿನ್ ತಲೆ ಅಂತ ಇದನ್ನ ಗಟ್ಟಿ ಹೋಗ್ತೇವೆ. ಈ ಹೆಸರಿನಿಂದ ಅಂತ ಗಟ್ಟಿ ಹೋಗ್ತೇವೆ. ಆ ಹೆಸರು ಹೋಗ್ಲಿಕ್ಕೆ ಅದು ಹಾಡು. ಅದಕ್ಕೆ ಇದನ್ನ ನೀನ್ ತಮ್ಮ ಬಾಯವನ್ನೆಲ್ಲ ಅರಿತ ಇದನ್ನ ಸಾಕ್ಷಿ ನಿನ್ನದೆ ಅಂತ ತಿಳ್ಕೊ ನೀನು ಅಂತ. ಅವಾಗ ನೀನ್ ಪರಮಾನಂದಮಯ ತಿಳ್ಕೊಂಡ ರೂಪ ನೀನ್ ಆಗ್ತೀವಿ. ಅವಾಗ ಆರಾಮ ಸ್ಥಿತಿ ನಿಂದಾಗ್ತೈತಿ ಅಂತ ಅನುಭವಗಳೆಲ್ಲ ಎಚ್ಚರಿಕೆ ಕೊಟ್ಬಿಡ್ಯಾರ. ಇನ್ನೊಂದ್ ಕಡೆ ಹೇಳ್ತಾರ ಅರು ತಾನೆಂದು ನಂಬಿ ನಿಂದೊಡೆ ಮುಕ್ತಿ ಪರತಿಲ್ಲ ಎಂಬುದೇ ನಿಗಮುಕ್ತಿ ಅಂತ. ನಿಗಮಗಳು ಹೇಳ್ತಾವ ಅರುವ ನೀನದೀಪ, ಅರಿವಿನ ಹೊರತಾಗಿ ಇನ್ನೊಂದು ಯಾವ್ದು ಇಲ್ಲ ಹೇಳ್ತಾವ ನಿಗಮಗಳು. ವೇದಾಂತದ ಒಳಗೆ ಹೇಳ್ತಿದ್ದ ವಿಚಾರ ಇದನ್ನ ಬಿಟ್ಟೇವ್ ನಾವು. ಅಹಂ ಬ್ರಹ್ಮಾಸ್ಮಿ ಅಜ್ಞಾನಂ ಆನಂದಂ ಬ್ರಹ್ಮ
ತತ್ವಮಸಿ ಅಯಮಾತ್ಮ ಬ್ರಹ್ಮ ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ಹೇಳ್ತೈತಿ. ಶ್ರುತಿಗಳು ಹೇಳ್ತಾವ. ಶ್ರುತಿಗಳು ಹೇಳಿದ್ರು ಕೂಡ ನಮ್ಮ ಲಕ್ಷ್ಯದಲ್ಲಿ ಸುರುದು ನಾರುದು ನಾನು ಇದು ನಾನು ಅಂತ ಗಟ್ಟಿ ಘಟವೇ ಖುಷಿ ಘಟವೇ ನೀ ಗಿಟದಂತೆ ತೋರಿ ಮತ್ತೆ ಮೋಹಿಸುವುದೇ ನಾನೆಂದು ಸುಳ್ಳು ಶರೀರವನ್ನು ಮೋಸುವಂತ ಕುಂದ್ರಾಕತ್ತೀನಿ ನಾನು. ಹೆಂಗ ಗಡಿಗೆ ಮಡಿಕೆಗಳು ಹರಿವೆಗಳು ಮಣ್ಣಿನ ಆಧಾರದ ಮೇಲೆ ತೋರಿ ಮಣ್ಣಿನೊಳಗೆ ಅಡಗ್ತವೆ, ಹೆಂಗ್ ಹೊಡೆದು ಅಲ್ಲೇ ಧೂಳಾಗಿ ಹೋಗ್ತಾವೋ ಹಂಗೆ ಇದು ಶರೀರ ಕೂಡ ಪಂಚ ಮಹಾಭೂತಗಳಿಂದ ವಿಕಸಲ್ಪಟ್ಟು ಇದ್ರೊಳಗೆ ಇದ್ರೊಳಗೆ ಲೀನಾಗಿ ಹೋಗ್ತಾವ. ಆದ್ರೆ ನೀನ್ ಮಾತ್ರ ಏನೂ ಆಗಿಲ್ಲ. ನಿನಗೆ ಯಾವ ಬಾಧೆನೂ ಆಗಿಲ್ಲ. ಅದಕ್ಕೆ ನಿನ್ನನ್ನು ನೀನ್ ಒಳಗೆ ನೋಡ್ಕೋ. ನಾನು ಏನ್ ಮಾಡತ್ತೀನಿ ಈ ಶರೀರ ನೋಡ ಪಂಚ ಮಹಾಭೂತಗಳಿಂದ ಅಂತ ಈ ಶರೀರವನ್ನು ನೋಡ್ಕೊಂಡು ಇದೇ ಮೋಹಕ್ಕೆ ಒಳಪಟ್ಟ ದುಃಖಿತನಾಗತ್ತೀನಿ. ಇದ್ರ ಕೂಡ ಏನ್ ಮಾಡತ್ತೀನಿ ತಪ್ಪು ತಿಳುವಳಿಕೆಯಿಂದ ವಿಷಯಾದಿಗಳಲ್ಲಿ ಸುಖ ಐತೆ ಅಂತ ತಿಳ್ಕೊಂಡು ಅವಕ್ಕಾಗಿ ಅನ್ಯ ದುರ್ಗುಣಗಳನ್ನು ಅಂಟಿಸ್ಕೊಂಡ ನನ್ನನ್ನು ನಾ ಬಂದಂಗೆ ಅಂತಃಕರಣವನ್ನ ಮಲಿನತ್ವ ಮಾಡ್ಕೊಂಡಿರ್ತೇನೆ. ಕಾಮಾದಿಗಳಿಗೆ ಬಲಿ ಬಿಟ್ಟು ನನ್ನನ್ನು ನಾ ತಿಳ್ಕೊಂಡಂಗೆ ಬದಲಾಗಿ ಮಾಡ್ಕೊಂಡಿರ್ತೇನೆ. ಇದ ನನ್ನನ್ನು ಮರೆಮಾಚಿದ ಯಾವುದು ಕಾಮ ಕ್ರೋಧ ಮೋಹ ಮದ ಮತ್ಸರ ಲೋಭ ತಕ್ಕಂತ ಅಷಡ್ ವರ್ಗಗಳ ನನ್ನನ್ನು ನಾ ತಿಳ್ಕೊಂಡಂಗೆ ಬದಲಾದಂಗೆ ಮಾಡಿ ಅದಕ್ಕೆ ಈ ಭಾವನೆಗಳನ್ನ ತಪ್ಪು ತಿಳುವಳಿಕೆಯನ್ನ ದೂರ ಮಾಡ್ಕೊಂಡು ನೀನು ಅಜ್ಞಾನವನ್ನ ದೂರ ಮಾಡ್ಕೊಂಡು ನೀನು ನಿಜ ಸ್ಥಿತಿಯನ್ನು ಅರಿ. ಈ ನಿಜ ಸ್ಥಿತಿಯನ್ನು ಅರಿಯಕ್ಕೆ ನೀನು ಪ್ರಯತ್ನ ಮಾಡಿದ ಮಾತ್ರ ಸಾಧ್ಯತೆ. ಪ್ರಯತ್ನ ಮಾಡೋ ಹೊತ್ತು ನಿನಗೆ ಆಗುದು. ಯಾರ ಬಂದು ನಾನು ಮುಕ್ತಿ ಕೊಡ್ತಾರ ಅಂತ ಏನ್ ತಿಳ್ಕೊಂಡು ಕುಂತಿಯಲ್ಲ ಅದು ಯಾರು ಬಂದು ಕೊಡುದು. ಯಾರು ಯಾರಿಗೂ ಏನನ್ನ ಕೊಡಲಾರದು. ಯಾರು ಏನಾದ್ರು ಕೊಡ್ತಾರ ಕೊಡುವ ವಸ್ತು ಅನ್ನದ ಮುಕ್ತಿ ಅಂದ್ರೆ ಕೊಡುವ ವಸ್ತು ಅನ್ನದ ಎಷ್ಟು ವಸ್ತು ಅದು ಅದನ್ನ ಕೊಡಾಕ ತಗೋಣಾಕ ಬರುದಿಲ್ಲ. ಕೊಡಾಕ ತಗೋಣಾಕ ಬಂದಿದ್ದು ಎಲ್ಲ ನಾಶ ಆಗಿಬಿಟ್ಟು ವಿಕಾರಕ್ಕವು ಶಾಶ್ವತವಾಗಿ ಎಲ್ಲೋ. ಅದಕ್ಕೆ ಅದರ ಅವಲಂಬನೆ ಆಗಕ್ಕೆ ಹೋಗಬೇಡ. ನಿನ್ನ ಅವಲಂಬನೆ ಆಗ. ನೀನ್ ಯಾರದೇ ಅಂತ ತಿಳ್ಕೊಂಡ್ಬಂದಿ. ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರಗಳನ್ನು ತೆಗೆದ ದೂರ ಮಾಡ್ಬೇಕು. ಇದನ್ನ ದೂರ ಮಾಡ್ಕೊಂಡಾಗ ನಿನ್ನ ನಿಜ ಸ್ಥಿತಿ ಅನುಭವಕ್ಕೆ ಬರ್ತದೆ. ವಿಷಮ ಐತಿದು ಸಮಯ ಇಲ್ಲ. ನೋಡು, ವಿಚಾರ ಮಾಡಿ ನೋಡ್ಕೊ. ಸಮಯ ಐತಂದ್ರೆ ಈಗ ಮುಂಜಾನೆ ಇದ್ದದ್ದು ಸಾಯಂಕಾಲ ಐತೆ, ಮಧ್ಯಾಹ್ನ ಐತಿದ್ದು ತೋರಿಕೆ. ಅದಕ್ಕೆ ವಿಚಾರ ಮಾಡಿ ನೋಡ್ಕೊ. ಇದು ಸಮಯ ಇಲ್ಲ ಅಂದ್ರ ಈ ಶರೀರನು ಕೂಡ ಸಮಯ ಇರ್ಲಾರದು. ಇದು ನಾನಂತ ಹೇಳಾಗತ್ತಲ್ಲ, ಇದು ಕೂಡ ಸಮಯ ಇಲ್ಲ. ನೀನ ಇದಕ್ಕೆ ಸಾಕ್ಷಿಯಾಗಿ ಏನದೆಯಲ್ಲ ಅದು ಸಮಯ ಐತಿ. ಅದಕ್ಕೆ ಅನುಭವಗಳು ಹೇಳ್ತಾರ, ಎಲ್ಲಿ ದೋಷ ಐತಿ ಅಲ್ಲಿ ಬ್ರಹ್ಮ ಇಲ್ಲ. ದೋಷ ರಹಿತವಾದದ್ದು ಬ್ರಹ್ಮ. ನಾವು ದೋಷ ರಹಿತವಾದಂತಹ ಸ್ಥಿತಿಯನ್ನ ಒಳಗೆ ಅಂತಕ್ಕಂಥ ಒಳಗೆ ಅನುಭವಕ್ಕೆ ಬರ್ತೈತಿ. ದೋಷಗಳನ್ನೆಲ್ಲ ಕಳ್ಕೊಂಡಾಗ ನಾವು ದೋಷಗಳನ್ನ ಇಟ್ಕೊಂಡ್ ಕುಂತೇವು, ಆ ಸುಖ ಸಿಗಂದ್ರೆ ಯಾವ ಸಿಗ್ತದೆ. ಅದಕ್ಕೆ ಈ ದೋಷಗಳನ್ನೆಲ್ಲ ಕಳ್ಕೋಬೇಕಾಯ್ತಿ. ರಾಮನ ಉದಯ ಆಗ್ಬೇಕಂದ್ರೆ ದೋಷಗಳನ್ನೆಲ್ಲ ಕಳ್ಕೋಬೇಕು. ದೋಷಗಳನ್ನ ಇಟ್ಕೊಂಡ್ ಕುಂತ ಸುಖ ಸಿಗಲಿ ಅಂದ್ರೆ ಆಗೋದಿಲ್ಲ. ಶಿವಾನಂದನ್ ಹೇಳಲ್ಲ, ಹುಗ್ಗಿನೂ ತಿಂತೇನೆ ರಾಡಿನೂ ತಿಂತೇನೆ, ರಾಡಿ ಒಳಗೆ ಹುಗ್ಗಿ ಸವಿಯನ್ನು ಸವಿತೇನೆ ಅಂದ್ರೆ ಯಾವಾಗ ಒಂದ್ ದಾವಡ್ಯಾಗ ಹುಗ್ಗಿ, ಒಂದ್ ದಾವಡ್ಯಾಗ ರಾಡಿ ನಿಂತ್ಕೊಂಡ ಹುಗ್ಗಿ ಸವಿತೇನೆ ಅಂದ್ರೆ ಯಾವಾಗ ಸಾಧ್ಯ? ಅದಕ್ಕೆ ಬಿಡಬೇಕಾಗಿತ್ತಿದನ್ನ. ಈ ತೋರಿಕೆ ಕಲ್ಪನೆಯನ್ನ ಎಲ್ಲಾ ವಿಚಾರದಿಂದ ಅನಿತ್ಯ ಐತಿ ಅಂತ ತೆಗೆದು ಹಾಕಬೇಕಾಗೈತಿ. ಈ ತಿಳುವಳಿಕೆಯನ್ನು ನಾವು ಮಾಡ್ಕೋಬೇಕಾಗೈತಿ. ಸುಳ್ಳು ಐತಿದು, ಖುಷಿ ಐತಿ. ಹಾಗೆ ಗಡಿಗೆ ಮಡಿಕೆಗಳ ಮಣ್ಣಿನ ಆಧಾರದ ಮೇಲೆ ತೋರಿದ್ರು ಕೂಡ ನಮಗೆ ಮಣ್ಣು ನೋಡೋಲ್ಲ ನಾವು.
ಆಕಾರವನ್ನು ನೋಡಾಕತ್ತೇವು. ಆಕಾರ ನೋಡಾಕತ್ತೆ ನಾವು ವಿಕಾರ ಆಗ್ಯವು. ಆಕಾರ ವಿಕಾರಕ್ಕೆ ಒಳಪಡಿಸ್ತೈತಿ. ಅದಕ್ಕೆ ಆಕಾರ ದೂರ ಮಾಡ್ಕೊಂಡ ಮಾತ್ರ ಅಲ್ಲೇ ನಿಜದ ಅನುಭವ ಮಾಡ್ಕೊಳಕ್ ಸಾಧ್ಯ. ಮಣ್ಣಾಯ್ತದ ಯಾವಾಗಲೂ ನಮಗೇನ್ ಅನ್ಸಾಕತ್ತೈತಿ, ಗಡಿಗೆ ಮಡಿಕೆ ಹರಿವೆ ಕುಡಿಕೆ ಇದು ಆಕಾರ ನೋಡಿ ನಾವು ಹೇಳಾಕತ್ತೇವೆ. ಯಾವಾಗಲೂ ಮಣ್ಣಾಯ್ತದ. ನೋಡೋದು ಏನ್ ನೋಡಾಕತ್ತೇವು, ಆಕಾರ ನೋಡಾಕತ್ತೇವು. ಅದಕ್ಕೆ ಭೇದಗಳು ಉಂಟಾಗೈತಿ ನಮಗೆ. ಈ ಭೇದತ್ವವನ್ನು ತಗದು ಹಾಕ್ಬೇಕಂದ್ರ ಇರುವಿಕೆ ಕಡೆ ನೋಡ್ಬೇಕಾಗೈತಿ. ಇರುವಿಕೆ ಕಡೆ ನೋಡಿದ ಸಮಾಧಾನ, ಶಾಂತಿ. ಬಂಗಾರದ ಕಡೆ ಲಕ್ಷ್ಯ ಇಲ್ಲ ನಮ್ಗೆ, ಆವರಣದ ಕಡೆ ಲಕ್ಷ್ಯ ಐತಿ. ಆವರಣ ಮೋಸಕ್ಕೆ ಏನ್ ಮಾಡ್ತೈತಿ. ಬಂಗಾರದ ತಿಳುವಳಿಕಿಂತ ಮೋಸಕ್ಕೆ ಒಳಗಾಗುದಿಲ್ಲ. ಆವರಣ ಚಂದ ಕಂಡ್ಕೊಳ್ಳಿ ಮೋಸಕ್ಕೆ ಒಳಗಾಕ್ಯವ. ಅದ್ರೊಳಗೆ ಸೂತ್ ಎಷ್ಟು ಮಿಕ್ಸ್ ಮಾಡ್ಯಾರ ಅನ್ನೋದು ಗೊತ್ತಾಗೋದಿಲ್ಲ. ಅದೇ ಬಂಗಾರದ ತಿಳುವಳಿಕೆ ಇದ್ದವ ಕೊಡ್ತಾರ, ಆವರಣ ನೋಡುದಿಲ್ಲವ, ಅದ್ರ ಮೂಲ ವಸ್ತುವಿನ ಕಡೆ ಅವನ್ನ ಕೊಡ್ತಾನೆ. ಹಂಗೆ ನಾವು ಕೂಡ ಮೂಲ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟಾಗ ಆರಾಮ ಸ್ಥಿತಿ ಉಳಿತೈತಿ. ಮೂಲ ವಸ್ತುನ ಅದು ಐತಿ, ಅರಿವು ಐತಿ. ಅರಿವು ಬಿಟ್ಟೆವು, ಅರಿವು ನಾನು ತಿಳ್ಕೊಂಡು ಬಿಟ್ಟೆವು, ತೋರಿಕೆ ಶರೀರ ನಾನು ತಿಳ್ಕೊಂಡು. ಅದಕ್ಕೆ ವಿಚಾರ ಮಾಡ್ರಿ ಅಂತ ಹೇಳ್ತಾರ. ನಿಮ್ಮ ಶ್ರುತಿಗಳು ನಿಗಮಗಳು ಈ ಹೇಳಿದ್ದನ್ನು ಬಿಟ್ಟ ನೀವ್ ಏನ್ ಮಾಡಾಕ್ತೀರಿ ಅಂದ್ರ ತಪ್ಪು ತಿಳ್ಕೊಂಡ ಹನ್ನೆರಡರೊಳಗೆ ಸುಖ ಆಯ್ತು ಅಂತ ಬೆನ್ನತ್ತೀರಿ. ಅದಕ್ಕೆ ಶಾಶ್ವತವಾದಂತಹ ಸುಖ ನಮಗೆ ಲಭಿಸೋದು. ಉದ್ದೇಶ ಪರಮಾನಂದ ಪ್ರಾಪ್ತಿಯನ್ನು ಹೊಂದುದು. ಆದ್ರೆ ಅನುಭವಿಸೋದು ಎದನ್ನ ಮಾಡಾಯ್ತು, ತಾತ್ಪರ್ತಿಕ ಸುಖವನ್ನು. ಆ ಸುಖ ನನ್ನಲ್ಲಿರ ಅಂತ ತಿಳ್ಕೊಂಡು ಉಳ್ಕೊಳಕ್ಕಾಗಲ್ಲ. ಅದಕ್ಕೆ ವಿಚಾರ ಮಾಡಿ ನೋಡಿದಾಗ ಅದಕ್ಕೆ ಖಾತ್ರಿ ಆಗುತ್ತೆ. ನಾವು ವಿಚಾರಕ್ಕೆ ಒಳಪಟ್ಟಿಲ್ಲ. ಅದಕ್ಕೆ ಅಟ್ಟೋಟ ಇದು ಏನು ಹಂಗ ಒಮ್ಮಗ್ಲೆ ಆಗುದಿಲ್ಲ. ಅನೇಕ ಜನ್ಮದ ಒಂದು ಸಾಧನೆ ಬೇಕು. ಒಮ್ಮಗ್ಲೆ ಇದು ನಿತ್ಯ ಅನಿತ್ಯ ಅಂತ ಹೊಳೆಯೋದು. ಇದಕ್ಕೆ ನನ್ನೊಳಗೆ ನಾನು ಪ್ರಯತ್ನ ಮಾಡಿದಾಗ, ಯಾವಾಗ್ಲೂ ಈ ವಿಚಾರ ಮನನ ಮಾಡಿದಾಗ ನನಗೆ ಅನುಭವ ಬರ್ತದೆ. ಅದಕ್ಕೆ ಶ್ರವಣ ಆಗಿದ್ದನ್ನ ಮನನ ಕುಂತಾಗಿ ಮಾತ್ರ ಸಾಧ್ಯ ಐತಿ. ಅದಕ್ಕೆ ಆದಷ್ಟು ಶ್ರವಣ ಮಾಡಿ ಮಾತ್ರ ಮನನಕ್ಕೆ ಹಿಂಗ ಕುಂದಿರ್ಬೇಕು, ಇಲ್ಲೇ ಕುಂದಿರ್ಬೇಕು ಅಂತ ಅದಕ್ಕೆ ನಿಯಮಗಳಿಲ್ಲ. ಅದನ್ನು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲಲ್ಲಿ ನಾವು ಇದನ್ನ ಮಾಡ್ಬೋದು. ಮನನವನ್ನ ಎಲ್ಲಾದ್ರೂ ಮಾಡ್ಬೋದು. ಆದ್ರೆ ನಾವು ಅದನ್ನ ಮಾಡಾಕತ್ತಿಲ್ಲ. ಅಲ್ಲಿ ಎಲ್ಲಿ ನಾವು ಮನನ ಮಾಡಕ್ ಅವಕಾಶ ಸಿಗ್ಬೇಕು ಅಲ್ಲೇ ಏನ್ ಮಾಡಾಕತ್ತೇವ ಅಂದ್ರೆ ಬಾಳೆ ಚಿಂತೆ ಮಾಡಾಕತ್ತೇವೆ. ಅದು ಬಾಳೆ ಚಿಂತೆ ಎಷ್ಟು ಮಾಡಿದ್ರು ಅದು ನೀಟ್ ಆಗುದಿಲ್ಲ. ಯಾಕಂದ್ರೆ ನೀಟ್ ಇದ್ದಿದ್ದನ್ನು ಚಿಂತೆ ಮಾಡಿದ್ರೆ ನೀಟ್ ಆಗಿ ಉಳಿತಿದ್ವಿ ನಾವು. ವಿಷಮ ಆಯ್ತದ, ವಿಷಮದ್ದನ್ನ ಚಿಂತೆ ಮಾಡಿದ್ರೆ ವಿಷಮ ಆಯ್ತು, ವಿಷಮ ಆಗಿ. ಅದಕ್ಕೆ ವಿಚಾರ ಮಾಡಿ ಯಾವಾಗಲೂ ಈ ವಿಚಾರದ ತಲ್ಲಿಂದಾದಾಗ ಎಲ್ಲಾ ದುಃಖಗಳು ದೂರ ಆಗ್ತವೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ ತಾಪತ್ರಯಗಳೇನಲ್ಲ ಇವು ನಾವು ಹೋಗ್ಬೇಕಂದ್ರ ಸತತ ನಾ ತಿಳ್ಕೊಂತ ಹೋದಾಗ ಸಾಧ್ಯ ಐತಿ. ಅದ್ರ ಕಡೆ ಲಕ್ಷ್ಯ ಕೊಟ್ಟು ನಾವು ಈ ಜನ್ಮವನ್ನು ಸಾರ್ಥಕಗೊಳಿಸೋಣ ಅಂತ ಹೇಳಿ ನಾನು ಒಂದು ಮಾತನ್ನು